ನನ್ ಮಾತ್ ಕೇಳಿ ಪ್ಲೀಸ್ ಬೇಡ. ಏಯ್ ನೀನ್ ಮಾತಾಡ್ಬೇಡ ಇರು. ಕಣ್ ಮುಂದೆ ಇಷ್ಟೊಂದು ಅನ್ಯಾಯ ನಡೀತಿದ್ರೆ ನೋಡ್ಕೊಂಡ್ ಹೇಗ್ ಸುಮ್ನಿದ್ರಿ? ಯಾರಾದ್ರೂ ಕೇಳ್ಬೇಕಲ್ವಾ? ಇಲ್ ನೋಡಮ್ಮ, ಮದ್ವೆ ಅರೇಂಜ್ಮೆಂಟ್ಸ್ಗೆ ಅಂತ ಬಂದಿದ್ಯಾ, ಅದನ್ ಮಾಡೋದ್ ಬಿಟ್ಟು ಬೇರೆ ಏನೇನೋ ಮಾತಾಡ್ತಿದ್ಯಲ್ಲ. ನಾನ್ ಜಾಸ್ತಿ ಮಾತಾಡ್ತಿಲ್ಲ, ನೀವೇ ಇದಕ್ಕೆಲ್ಲ ಕಾರಣ. ಏನ್ ಮಾತಾಡ್ತಿದ್ಯಮ್ಮ ನೀನು? ನೀವ್ ಮಾಡಿದ್ರ ಬಗ್ಗೆನೆ ಮಾತಾಡ್ತಿದ್ದೀನಿ. ಏನು ಅನಾಥರಿಗೆ ನಿಮ್ ಮನೆ ಸೊಸೆ ಆಗೋ ಅರ್ಹತೆ ಇಲ್ವಾ? ಈ ಮನೆಗೆ ಒಬ್ಬ ವಾರಸ್ದಾರ ಬೇಕು. ಅದು ನಿನ್ನಿಂದ ಮಾತ್ರ ಆಗ್ಬಾರ್ದು ವೈದೇಹಿ. ನೀನು ಒಬ್ಳು ಅನಾಥೆ ಆಗಿರೋದ್ರಿಂದ. ಅನಾಥರ ಮಕ್ಕಳನ್ನ ವಾರಸ್ದಾರರು ಅಂತ ಒಪ್ಕೊಳ್ಳಲ್ವಾ? ಅದಕ್ಕೆ ಸೊಸೆನ ಹೊರಗ್ ಕಳ್ಸಿ ಮಗಂಗೆ ಇನ್ನೊಂದ್ ಮದ್ವೆ ಮಾಡ್ತೀರಾ? ಏನ್ ಮಾತಾಡ್ತಿದ್ದಾಳೆ ಕೌಸಲ್ಯ ಈ ಹುಡುಗಿ? ನೀನ್ ಸೊಸೆನ ಆಚೆಗೆ ಹಾಕೋದು ಅಂದ್ರೇನು? ಏನು ತಲೆ ಕೆಟ್ಟು ಮಾತಾಡ್ತಾ ಇದ್ದಾಳೆ ರೀ. ಇಲ್ಲಿ ನೋಡಮ್ಮ, ನೀನು ಮಾಡಿದ ಗಲಾಟೆ ಸಾಕು. ಮೊದಲು ಹೊರಡು ಇಲ್ಲಿಂದ, ಹೋಗು. ನಾನ್ ಹೋಗಲ್ಲ. ನೀವೇ ಸ್ವತಃ ಒಂದ್ ಹೆಣ್ಣಾಗಿ ನಿಮ್ಮನೆ ಸೊಸೆಗೆ ಅನ್ಯಾಯ ಮಾಡ್ತೀರಾ ನೀವು. ಆದ್ರೆ ನನಗ್ ಯಾವ ಸಂಬಂಧನೂ ಇಲ್ದೇ ಇದ್ರು ಒಂದ್ ಹೆಣ್ಣಾಗಿ ಈ ಅನ್ಯಾಯಗಳನ್ನ ನೋಡ್ಕೊಂಡು ಸುಮ್ನೆ ಇರಕ್ಕಾಗಲ್ಲ. ಹಲೋ ಹಲೋ ಹಲೋ, ನೀನ್ ಯಾರು? ನೀನ್ ಬಂದಿರೋ ಕೆಲ್ಸ ಏನು? ಅಷ್ಟಕ್ಕೂ ನಿನ್ಗೇನ್ ಗೊತ್ತು ಅಂತ ನ್ಯಾಯ ಅನ್ಯಾಯ ಅಂತ ಮಾತಾಡ್ತಾ ಇದೆಯಲ್ಲ? ನನಗೆಲ್ಲ ಗೊತ್ತು. ನಿಮಗ್ ಗೊತ್ತಿಲ್ದೇ ಇರೋದು, ನಿಮಗ್ ಗೊತ್ತಿಲ್ದೇ ಇರೋದು, ನಿಮ್ಗೂ ಗೊತ್ತಿಲ್ದೇ ಇರೋದು, ನಿಮ್ ಯಾರಿಗೂ ಗೊತ್ತಿಲ್ದೇ ಇರೋದು. ಅನ್ಯಾಯ ಮಾಡ್ದವ್ರಿಗೆ ಮಾತ್ರ ಗೊತ್ತಿರೋದು. ನನಗ್ ಗೊತ್ತು, ನನಗ್ ಮಾತ್ರ ಗೊತ್ತು. ಎಲ್ಲರಿಗಿಂತ ಜಾಸ್ತಿ ನಿಮ್ಮೇಲೆ ನನಗ್ ಕೋಪ ಬರ್ತಿದೆ. ಮನೆಯಿಂದ ಸೊಸೆ ಹೋದ್ಲಲ್ಲ, ಅವಳು ಎಲ್ಲಿಗೆ ಹೋದ್ಲು, ಯಾಕೆ ಹೋದ್ಲು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ವಾ? ನಿಮ್ ಮನೆ ಸೊಸೆ ಎಲ್ಲಿ ಹೋದ್ಲು ಅಂತ ತಿಳ್ಕೊಳ್ದೆ ಮಗಂಗೆ ಇನ್ನೊಂದ್ ಮದ್ವೆ ಹೇಗ್ ಮಾಡ್ತಿರ್ರಿ? ಅಷ್ಟಕ್ಕೂ ನಿಮ್ ಮಗ ಎಲ್ಲಿ? ಬಾರಯ್ಯ, ಬಾ. ಅಷ್ಟಕ್ಕೂ ಈ ಮದ್ವೆಗೆ ಹೇಗ್ ಒಪ್ಕೊಂಡ್ರಿ? ವೈದೇಹಿನ ಪ್ರೀತಿಸಿದ್ರಿ ಅಲ್ವಾ? ಅವಳಿಲ್ಲ ಅಂದ್ರೆ ನೀವ್ ಬದುಕಲ್ಲ ಅಂದ್ರಲ್ಲ. ಆದ್ರೆ 6 ತಿಂಗಳು ಅವಳು ಕಾಣಿಸ್ತಾ ಇರೋದಕ್ಕೆ ಮತ್ತೆ ಮದ್ವೆಗೆ ಸಿದ್ಧ ಆಗ್ಬಿಟ್ರಾ?
ಅಂದ್ರೆ ನಿಮ್ ಹೆಂಡತಿ ಅಂದ್ರೆ ನಿಮಗಿಷ್ಟ ಇಲ್ಲ. ನಿಮ್ಮಮ್ಮ ಏನ್ ಹೇಳಿದ್ರು ಮಾಡ್ತೀರಾ, ಬಾವಿಗ್ ಬೀಳು ಅಂದ್ರೂ ಬೀಳ್ತೀರಾ, ನಿಮ್ ಹೆಂಡತಿನ ಬಿಟ್ಬಿಡು ಅಂದ್ರೂ ಬಿಟ್ಬಿಡ್ತೀರಾ ಅಲ್ವಾ? ಏಯ್ ಸಾಕ್ ನಿಲ್ಸು. ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ. ನಮ್ಮ ಕುಟುಂಬದ ವಿಷಯ ನಿನಗ್ಯಾಕೆ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಮರ್ಯಾದೆಯಿಂದ ಆಚೆ ಹೋಗು. ಹೋಗ್ತೀನಿ, ಹೋಗಿ ಲಾಯರ್ನ ಪೊಲೀಸ್ನ ಕರ್ಕೊಂಡ್ ಬರ್ತೀನಿ. ವೈದೇಹಿಗೆ ನೀವು ಮಾಡಿರೋ ಅನ್ಯಾಯದ ಬಗ್ಗೆ ಹೇಳಿ ಕಂಬಿ ಎಣ್ಸೋ ತರ ಮಾಡ್ತೀನಿ. ವೈದೇಹಿನೇ ಈ ಮದ್ವೆಗ್ ತನ್ಗೆ ಒಪ್ಪಿಗೆ ಇದೆ ಅಂತ ಮದ್ವೆ ಮಾಡ್ಸಿ ಅಂತ ಪೊಲೀಸರಿಗೆ ಲೆಟರ್ ಬರ್ದು ಕೊಟ್ಟಿದ್ದಾಳೆ. ನೀನ್ ಮಾಡಕ್ಕೇನಿದೆ? ವೈದೇಹಿ ಇದ್ದಿದ್ರು ಈ ಮದ್ವೆ ನಡೀತಿತ್ತು. ನಡೀತಾ ಇರ್ಲಿಲ್ಲ. ಯಾಕಂದ್ರೆ ವೈದೇಹಿ ತನ್ನ ಇಚ್ಛೆಯಿಂದ ಆ ಲೆಟರ್ ಬರ್ಕೊಡ್ಲಿಲ್ಲ. ಇಲ್ಲಿ ನೋಡಿ, ಇವ್ರಿದಾರಲ್ಲ, ಅವಳತ್ತೆ ಸಾಯ್ತೀನಿ ಅಂತ ಹೆದರ್ಸಿದ್ದಕ್ಕೆ ಬರ್ಕೊಟ್ಟಿದ್ದು ಅವಳು. ಅವಳಿಗೆ ಒಪ್ಪಿಗೆ ಇತ್ತೋ ಇಲ್ವೋ ಅಂತ ನಿನ್ಗೆ ಹೇಗೆ ಗೊತ್ತು? ಏನ್ ವೈದೇಹಿನೇ ನಿನ್ನ ಹತ್ರ ಬಂದು ಹೇಳಿರೋ ತರ ಮಾತಾಡ್ತಿದ್ಯಾ? ಹೌದು, ವೈದೇಹಿ ಹೇಳಿದ್ದಕ್ಕೆ ಮಾತಾಡ್ತಿರೋದು. ಏನ್ ಹೇಳ್ತಾ ಇದ್ದೀರಾ ನೀವು? ವೈದೇಹಿ ಸಿಕ್ಕಿಲ್ಲ ನಿಮ್ಗೆ? ಏನಮ್ಮ, ನೀನ್ ನಿಜವಾಗ್ಲೂ ವೈದೇಹಿನ ನೋಡಿದ್ಯಾ? ಎಲ್ಲಿದ್ದಾಳಮ್ಮ? ಅವಳಿಲ್ದೆ ನಮಗೆ ಭಯ ಆಗ್ತಾ ಇದೆ. ಎಲ್ಲಿದ್ದಾಳೆ ಅಂತ ಹೇಳಮ್ಮ. ಏನಜ್ಜಿ, ಹೊರಗ್ನವಳು ನಾನು. ಬಂದಿದ್ ಒಂದೇ ದಿನಕ್ಕೆ ನಾನೇ ಕಂಡು ಹಿಡಿದ್ಬಿಟ್ಟೆ. ಇಷ್ಟು ದಿನ ನಿಮ್ ಮಧ್ಯೆ ಇದ್ರೂ ನೀವ್ ಕಂಡು ಹಿಡಿಲಿಲ್ಲ. ಹೌದು ಮೇಡಮ್, ನಮ್ಮ ಮಧ್ಯೆನೇ ಇದ್ದಾಳೆ. ಆದ್ರೆ ಅವಳು ಎದುರಿಗೆ ಬಂದ್ರೆ ತಾನೇ ನಮಗೆ ಗೊತ್ತಾಗೋದು. ನೀವು ಕಣ್ಣಿಂದ ಹುಡುಕಿದ್ದೀರ, ಅದಕ್ಕೆ ಅವಳು ಕಾಣಿಸ್ಲಿಲ್ಲ. ಮನ್ಸಿಂದ ಹುಡುಕಿದಿದ್ರೆ ಯಾವತ್ತೋ ಕಾಣಿಸಿರೋಳು. ಇವಳೆ ನಿಮ್ ವೈದೇಹಿ. ಹುಚ್ಚ ನಿಂಗೆ? ಇವಳು ವೈದೇಹಿನ? ಇವಳು ಜಾನಕಿ ಅಲ್ಲ, ಅವಳು ವೈದೇಹಿನೇ.
ವೈದೇಹಿಯಾಗಿ ನಿಮ್ ಮುಂದೆ ಬರಕ್ಕಾಗ್ದೆ, ಬಂದ್ರು ಅತ್ತೆ ಮೆಚ್ಚೋ ಸೊಸೆ ಆಗಕ್ಕಾಗ್ದೆ, ಇಲ್ ನೋಡಿ ಹೀಗ್ ಜಾನಕಿಯಾಗೆ ಉಳ್ಕೊಂಡಿದ್ದಾಳೆ. ಏನ್ ಮಾತಾಡ್ತಿದ್ಯಮ್ಮ? ಜಾನ್ಕಿನ ವೈದೇಹಿ ಅಂತಿದ್ಯಲ್ಲ, ವೈದೇಹಿ ಫೋಟೋ ನೋಡಿದ್ಯಾ? ಅವಶ್ಯಕತೆ ಇಲ್ಲ. ಇವಳು ವೈದೇಹಿನೇ. ಆಕ್ಸಿಡೆಂಟಲ್ಲಿ ವೈದೇಹಿ ಮುಖ ಹಾಳಾಗಿ ಈ ಜಾನಕಿ ರೂಪ ಬಂದಿದೆ. ಇಷ್ಟೆಲ್ಲ ನಡೀತು. ಮುಖ ಬದಲಾಗಿ ಅವಳಿಲ್ ಬರೋ ಅಷ್ಟ್ರಲ್ಲಿ ಮತ್ತೆ ನಿಮ್ ಮಗಂಗೆ ಇನ್ನೊಂದ್ ಮದ್ವೆ ಮಾಡ್ತಿದ್ದೀರಾ. ಅವಳೇ ವೈದೇಹಿ ಅಂತ ಹೇಳಕ್ಕಾಗ್ದೆ ಬೆಲೆ ಇಲ್ದೇ ಇರೋ ಈ ಮನೆ ಸೊಸೆ ಆಗಿ ಎಲ್ಲ ನೋಡ್ಕೊಂಡು ಸುಮ್ನೆ ಇದ್ಲು. ನೀನು ನನ್ ವೈದೇಹಿನ? ಇಲ್ಲ ಬಾವಾ, ಇವಳು ವೈದೇಹಿ ಅಲ್ಲ, ಎಲ್ಲ ನಾಟಕ. ವೈದೇಹಿ ಇಲ್ದಿರೋ ವಿಷಯ ತಿಳ್ಕೊಂಡು ಮುಖ ಬದಲಾಗಿದೇನೋ ಕಟ್ಟಕತೆ ಕಟ್ಟಿ ನಿಮ್ ಹೆಂಡತಿ ಆಗ್ಬೇಕು ಅಂತ ನಾಟಕ ಮಾಡ್ತಿದ್ದಾಳೆ. ಬಾಯ್ ಮುಚ್ಚು. ಯಾರ್ದೇ ನಾಟಕ? ಹಾ, ಯಾರ್ದು ನಾಟಕ? ಈ ಮನೆಗೆ ಯಾವ್ದೇ ಸಂಬಂಧ ಇಲ್ದೇ ಇದ್ರು ದೇವಾಂಚ್ಗೆ ಹೆಂಡತಿ ಆಗ್ಬೇಕು ಅಂತ ಮನೆ ಸೊಸೆ ಆಗಿ ನಾಟಕ ಆಡ್ತಿರೋದ್ ನೀನು. ನಿನ್ ವಿಷಯಕ್ಕೆ ಆಮೇಲೆ ಬರ್ತೀನಿ. ದೇವಾಂಚ್,
ಏನು ಯೋಚನೆ ಮಾಡ್ಬೇಡ, ಅವಳು ನಿನ್ ವೈದೇಹಿನೇ. ಈಗಾಗ್ಲೇ ನಿನ್ನಿಂದ ದೂರ ಇದ್ದು ನರ್ಕ ಅನ್ಭವಿಸ್ತಿದ್ದಾಳೆ. ಈಗ್ಲಾದ್ರೂ ಅವಳನ್ನ ನೋಡ್ಕೊ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್. ನೀನ್ ದುಡ್ಡು ತಗೊಂಡು ಮದ್ವೆ ಇವೆಂಟ್ಗಳು ಮಾತ್ರ ಮಾಡ್ತೀಯ ಅನ್ಕೊಂಡಿದ್ದೆ, ಆದ್ರೆ ದುಡ್ಡು ತಗೊಂಡು ಈ ತರ ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ನಾನು. ಏನ್ ಹೇಳ್ತಿದ್ದೀರಾ? ನಿಜ. ಅತ್ತೆ, ಈ ಜಾನಕಿ ಅನಾಥೆ ಅಜ್ಜಿನ್ ಕಾಪಾಡಿದಕ್ಕೆ ಮನೇಲಿ ಕರ್ಕೊಂಬಂದ್ ಇಟ್ಕೊಂಡಿದೀವಿ ಅನ್ಕೊಂಡೆ, ಆದ್ರೆ ಇವಳು ಪಕ್ಕ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾಳೆ. ಮೊದಲು ಮನೆಯೊಳಗ್ ಬಂದು ನಮ್ ವಿಷಯಗಳೆಲ್ಲ ತಿಳ್ಕೊಂಡು ಒಂದ್ ಸೂಪರ್ ಸ್ಟೋರಿ ಹೇಳಿ ವೈದೇಹಿ ಜಾಗದಲ್ಲಿ ಇವಳು ಸೆಟ್ಲ್ ಆಗ್ಬೇಕು ಅಂತ ಬಂದಿದ್ದಾಳೆ. ಚೆನ್ನಾಗ್ ಪ್ಲಾನ್ ಮಾಡಿದಾಳೆ. ಇಲ್ಲ ಅದ್ಕೆ, ಇವಳು ನನ್ನ ವೈದೇಹಿ ಬಂದಿದ್ದಾಳೆ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು. ಅವಳು ಬಂದಿರೋದಕ್ಕೆ ಎಷ್ಟು ಸೂಚನೆಗಳನ್ನ ಕೊಟ್ಲು. ಹೀಗೆ ಬಂದು ಹಾಗೆ ಹೊರಟೋಗ್ತಿದ್ದಾಳೆ ಅಂತ ಅಂದ್ಕೊಂಡೆ ಹೊರತು ಮುಖ ಬದಲಾಗಿ ನಮ್ಗಳ ಮಧ್ಯೆ ಇದ್ದಾಳೆ ಅನ್ನೋದು ನನಗೆ ಗೊತ್ತಾಗ್ಲೇ ಇಲ್ಲ. ಅವ್ರು ಹೇಳಿದ ನಿಜನೇ ವೈದೇಹಿ. ನಾನು ನನ್ನ ಕಣ್ಣಿಂದ ಹುಡುಕ್ದೆ, ಮನಸ್ಸಿಂದ ಹುಡುಕಿದಿದ್ರೆ ಆಗ್ಲೇ ಗೊತ್ತಾಗಿ ಹೋಗ್ತಿತ್ತೋ ಏನೋ. ಕ್ಷಮಿಸು ವೈದೇಹಿ. ನಾನು ಅವತ್ತೇ ನಿನಗೆ ಹೇಳಿದ್ದೆ ತಾನೆ, ನಮ್ಮಿಬ್ಬರಿಗೂ ಯಾವುದೋ ಸಂಬಂಧ ಇದೆ ಅಂತ. ಇಲ್ಲಾಂದ್ರೆ ನಿನ್ನ ಸ್ಪರ್ಶಕ್ಕೆ ನನಗೆ ಹೇಗೆ ಪ್ರಜ್ಞೆ ಬರುತ್ತೆ ಹೇಳು?
ಅವತ್ತೇ ನೀನ್ ನಿಜ ಹೇಳ್ಬೇಕಿತ್ತು. ನೀನ್ ಈ ಮನೆ ಸೊಸೆ, ಇದು ನಿನ್ ಮನೆ. ನಿನ್ನನ್ನ ಬೇಡ ಅನ್ನೋರು ಯಾರು? ನನ್ ಮುದ್ದು ಮೊಮ್ಮಗಳು. ಸಾಕ್ ನಿಲ್ಸಿ ಅತ್ತೆ. ನಮಗಿಷ್ಟು ಮೋಸ ಮಾಡ್ದೋಳ್ನ ದೇವ್ರು ಅಂತ ನೆತ್ತಿ ಮೇಲೆ ಕೂರಿಸ್ಕೋತಾ ಇದ್ದೀರಾ? ಅಮ್ಮ, ವೈದೇಹಿ ಯಾಕಮ್ಮ ನಮಗೆ ಮೋಸ ಮಾಡ್ತಾಳೆ? ಮೋಸ ಅಲ್ಲ ಅಂತಂದ್ರೆ ಇನ್ನೇನೋ ಕಂದ. ಹ, ನಿನ್ಗೂ ಶ್ರವಂತಿಗೂ ಮದ್ವೆ ಮಾಡಿಸ್ತೀನಿ ಅಂದ್ರೆ ಹ್ಞೂ ಅಂದ್ಲು. ಸರಿಯಾಗಿ ಮದ್ವೆ ನಡೆಯೋ ಸಮಯಕ್ಕೆ ಎಲ್ರ ಕಣ್ಣಿಂದ ಮರೆ ಆಗಿ ಮದ್ವೆ ನಿಲ್ಲೋ ಹಾಗೆ ಮಾಡಿದ್ಲು. ಅದಕ್ ಮೋಸ ಅನ್ನಲ್ವಾ?